ಇಲ್ಲಿಯವರೆಗೆ ಶಾಲಿನಿಯವರು ಹೇಳಿದ್ದ ಮಾತು ಉಷಾರವರ ಮನಸ್ಸಿಗೆ ಬಂತು. ವಿರಾಟ್ ಕಾವ್ಯಳನ್ನು ನೋಡಿಕೊಂಡರೆ ಅವಳು ಬೇಗ ಚೇತರಿಸಿಕೊಳ್ಳಬಹುದು ಎಂದು. ಅವರು ವಿರಾಟ್ನನ್ನು ನೋಡಿ, ವಿರಾಟ್, ಕಾವ್ಯ ಏನನ್ನೂ ತಿನ್ನುತ್ತಿಲ್ಲವಲ್ಲ ಎಂದು ಹೇಳಿದರು. ವಿರಾಟ್ ಕೋಪದಿಂದ, ನಾನು ಏನು ಮಾಡಲಿ, ಇದು ನಿಮ್ಮ ಸಮಸ್ಯೆ, ನೀವೇ ನೋಡಿಕೊಳ್ಳಿ ಎಂದು ಹೇಳಿ ತನ್ನ ಆಫೀಸ್ ಬ್ಯಾಗ್ ತೆಗೆದುಕೊಂಡು ಹೊರಟು ಹೋದನು. ಮುಂದುವರಿದ ಭಾಗ. ಕಾವ್ಯಾಳ ಕಿವಿಗೆ ವಿರಾಟ್ನ ಮಾತುಗಳು ಕೇಳಿಸಿದವು. ವಿಶೇಷವಾಗಿ ಅವನು ಇದು ನಿಮ್ಮ ಸಮಸ್ಯೆ ಎಂದು ಹೇಳಿದ ಮಾತು ಅವಳ ಮನಸ್ಸನ್ನು ಕೆಡಿಸಿತು. ವಿರಾಟ್ಗೆ ಕಾವ್ಯ ಎಷ್ಟು ಮೃದು ಹೃದಯದವಳು ಎಂದು ಗೊತ್ತಿರಲಿಲ್ಲ. ಕೋಪದಲ್ಲಿ ಹೇಳಿದ ವಿರಾಟ್ನ ಮಾತುಗಳು ಕಾವ್ಯಾಳ ಹೃದಯದಲ್ಲಿ ಆಳವಾದ ಗಾಯ ಮಾಡಿದವು. ಉಷಾರವರು ಭೂಪೇಂದ್ರರವರನ್ನು ನೋಡಿ, ನೀವು ಏನಾದರೂ ಮಾಡಿ ಎಂಬಂತೆ ಹೇಳಿದರು. ಭೂಪೇಂದ್ರರವರಿಗೆ ವಿರಾಟ್ನ ಮೇಲೆ ಬಹಳ ಕೋಪ ಬಂತು. ಅವರು ಉಷಾರವರ ಕೈಯಿಂದ ಜ್ಯೂಸ್ ಗ್ಲಾಸನ್ನು ತೆಗೆದುಕೊಂಡು ಕಾವ್ಯಾಳ ಬಾಯಿಯ ಹತ್ತಿರ ಹಿಡಿದು, ಮಗಳೇ, ನಿನ್ನ ತಾತನ ಕೈಯಿಂದಲಾದರೂ ಕುಡಿವೆಯೇ ಎಂದು ಬಹಳ ಪ್ರೀತಿಯಿಂದ ಕೇಳಿದರು. ಕಾವ್ಯ ಏನನ್ನೂ ಹೇಳಲಿಲ್ಲ, ಆದರೆ 2 ಸಿಪ್ ಜ್ಯೂಸನ್ನು ಕುಡಿದಳು. ಇದನ್ನು ನೋಡಿ ಉಷಾರವರು ಸ್ವಲ್ಪ ಸಮಾಧಾನಗೊಂಡರು. ಇತ್ತ ಕಡೆ ವರ್ಷಾಗೆ ಎಲ್ಲಿಯೂ ಮನಸ್ಸು ಇರಲಿಲ್ಲ. ಆದರೆ ಅವಳು ಏನು ಮಾಡಬಹುದು? ವಿರಾಟ್ಗೆ ಸತ್ಯವನ್ನು ಹೇಳಲು ಅವಳಿಗೆ ಸಾಧ್ಯವಾಗಿರಲಿಲ್ಲ ಮತ್ತು ಅವನ ಬಳಿ ಹೋಗಲು ಕೂಡ ಸಾಧ್ಯವಾಗಿರಲಿಲ್ಲ. ಅವಳು ಎಲ್ಲವನ್ನು ಒಬ್ಬಳೇ ಸಹಿಸಿಕೊಳ್ಳಬೇಕಾಗಿತ್ತು. ಗರಿಮಾ ವರ್ಷಾಗೆ ತಿಂಡಿ ತಂದುಕೊಟ್ಟು, ವರ್ಷ ಬೇಗ ತಿನ್ನು, ನಂತರ ನೀನು ಮಾತ್ರೆ ತಗೋಬೇಕು ಎಂದಳು. ವರ್ಷ ತಿಂಡಿ ಕಡೆ ನೋಡಲಿಲ್ಲ. 1 ಗ್ಲಾಸ್ ಹಾಲು ಮತ್ತು ಕತ್ತರಿಸಿದ ಸೇಬು ನೋಡಿದಾಗ ಅವಳಿಗೆ ಏನೋ ನೆನಪಾಗುತ್ತದೆ. ಫ್ಲ್ಯಾಶ್ ಬ್ಯಾಕ್. ನಿನ್ನ ಆರೋಗ್ಯ ಸರಿಯಿಲ್ಲ, ಹಾಗಿದ್ದರೂ ಈ ಚಾಟ್ ತಿನ್ನುತ್ತಿದ್ದೀಯಾ ವರ್ಷ? ಎಲ್ಲಿ ಕೊಡು ಅದನ್ನು ಎಂದು ಅವಳ ಕೈಯಿಂದ ಚಾಟ್ ಪ್ಲೇಟ್ ತೆಗೆದುಕೊಂಡು ವಿರಾಟ್ ಹೇಳುತ್ತಾನೆ. ವರ್ಷ ಒಂದು ಸಣ್ಣ ಮಗುವಿನಂತೆ ಹಠ ಮಾಡುತ್ತಾ, ವಿರಾಟ್ ಪ್ಲೀಸ್ ಬೇಡ, ನಾನು ಮಾತ್ರೆಗಳನ್ನು ತಿಂದು ಬೇಸರ ಆಗಿದೆ, ನನಗೆ ಈ ಚಾಟ್ ತಿನ್ನಲು ಬಹಳ ಇಷ್ಟ, ದಯವಿಟ್ಟು ಇಂದು ತಿನ್ನಲು ಬಿಡು ಎಂದು ಕೇಳುತ್ತಾಳೆ. ಇಲ್ಲ, ನಾನು ನಿನಗೆ ಕೊಡುವುದನ್ನು ಮಾತ್ರ ನೀನು ತಿನ್ನಬೇಕು ಎಂದು ವಿರಾಟ್ ಹೇಳುತ್ತಾನೆ. ವರ್ಷ ಮುಖ ತಿರುಗಿಸಿ ಒಂದು ಕಡೆ ಕುಳಿತುಕೊಳ್ಳುತ್ತಾಳೆ. ಕೆಲವೇ ಕ್ಷಣಗಳಲ್ಲಿ ವಿರಾಟ್ ಅವಳಿಗೆ ಹಾಲು ಮತ್ತು ಸೇಬು ತಂದುಕೊಟ್ಟು, ಬೇಗ ತಿನ್ನು, ನಾಳೆಗೆ ನೀನು ಹುಷಾರಾಗುತ್ತೀಯಾ ಎನ್ನುತ್ತಾನೆ. ವರ್ಷ ಆ ತಿಂಡಿಯನ್ನು ನೋಡಿ, ಛೀ, ನನಗೆ ಇಷ್ಟು ಬೋರಿಂಗ್ ತಿಂಡಿ ಬೇಡ ಎನ್ನುತ್ತಾಳೆ. ವಿರಾಟ್ ಸೇಬಿನ ತುಂಡನ್ನು ಅವಳ ತುಟಿಯ ಬಳಿ ಹಿಡಿದು, ನನ್ನ ಕೈಯಿಂದ ತಿನ್ನುತ್ತೀಯಾ? ಅಂದರೆ ಈ ಸೇಬು ಕೂಡ ಸ್ವರ್ಗದ ತಿಂಡಿ ತರನೇ ಇರುತ್ತೆ ಎಂದು ಹೇಳುತ್ತಾ ತನ್ನ ಕಾಲರನ್ನು ಸರಿಪಡಿಸಿಕೊಂಡನು. ಅವನನ್ನು ನೋಡಿ ವರ್ಷ ಜೋರಾಗಿ ನಗುತ್ತಾಳೆ. ಈಗಲೂ ವರ್ಷಾಗೆ ಇವೆಲ್ಲವೂ ನೆನಪಾಗುತ್ತಿತ್ತು. ಇದನ್ನು ಯೋಚಿಸುತ್ತಾ ಅವಳ ತುಟಿಯ ಮೇಲೆ ಒಂದು ನಗು ಕಾಣಿಸುತ್ತದೆ. ಆದರೆ ಮರುಕ್ಷಣವೇ ತನ್ನ ಮುಖವನ್ನು ಕೈಯಲ್ಲಿ ಮುಚ್ಚಿಕೊಂಡು ಅಳುತ್ತಾಳೆ. ನನ್ನ ಜೊತೆ ಏಕೆ ಇದೆಲ್ಲ ಆಯಿತು ಗರಿಮಾ? ಏಕೆ ನನ್ನ ಜೊತೆ ಇದು ಆಯಿತು? ವಿರಾಟ್ ಇಲ್ಲದೆ ನಾನು ಹೇಗೆ ಬದುಕುತ್ತೇನೆ ಎಂದು ಬಹಳ ಜೋರಾಗಿ ಅಳುತ್ತಾಳೆ. ಅವಳ ಸ್ಥಿತಿ ನೋಡಿ ಗರಿಮಾಗೆ ಕೂಡ ಅಳಲು ಬಂತು. ಆದರೆ ತನ್ನನ್ನು ತಾನು ಸಂಭಾಳಿಸಿಕೊಂಡು ವರ್ಷಾಳನ್ನು ಸಮಾಧಾನಪಡಿಸುತ್ತಾ, ವರ್ಷ, ನೀನು ಸ್ವಲ್ಪ ಶಾಂತವಾಗು, ಹೀಗೆ ಹೇಗೆ ಆಗುತ್ತದೆ ಎಂದಳು. ವರ್ಷ ಗರಿಮಾಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಅಳುತ್ತಾ, ನಾನು ಪ್ರಯತ್ನಿಸುತ್ತಿದ್ದೇನೆ, ಆದರೆ ನನಗೆ ಸಾಧ್ಯವಾಗುತ್ತಿಲ್ಲ, ಬಹಳ ನೋವಾಗುತ್ತಿದೆ ಎಂದಳು. ಗರಿಮಾ ಅವಳ ಬೆನ್ನನ್ನು ತಟ್ಟುತ್ತಾ ಅವಳನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾಳೆ. ಇನ್ನೊಂದು ಕಡೆ ವಿರಾಟ್ ಆಫೀಸಿಗೆ ಬಂದಿದ್ದನು. ಅವನ ಮ್ಯಾನೇಜರ್ ಅನುಜ ಅವನಿಗಾಗಿ ಕಾಯುತ್ತಿದ್ದನು. ವಿರಾಟ್ ಆಫೀಸಿಗೆ ಹೋದನು. ಇಂದು ಅವನ ಮನಸ್ಸು ಯಾವತ್ತಿನಂತೆ ಇರಲಿಲ್ಲ. ಅವನ ಮುಖ ನೋಡಿದರೆ ಇಂದು ಎಲ್ಲರೂ ಸುಸ್ತಾಗುತ್ತಾರೆ ಎಂದು ಎಲ್ಲರಿಗೂ ಗೊತ್ತಾಯಿತು. ವಿರಾಟ್ ತನ್ನ ಕ್ಯಾಬಿನ್ಗೆ ಹೋಗಿ ವರ್ಷಾಳ ವಿಷಯ ಮನಸ್ಸಿಗೆ ಬಾರದಂತೆ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಂಡನು. ಇತ್ತ ಮನೆಯಲ್ಲಿ ಕಾವ್ಯ 2 ಸಿಪ್ ಜ್ಯೂಸ್ ಕುಡಿದಳು. ಆದರೆ ಒಂದು ಮಾತನ್ನೂ ಆಡಲಿಲ್ಲ. ಉಷಾರವರು ಅವಳ ಪಕ್ಕದಲ್ಲಿ ಕುಳಿತರು. ಅವರೊಂದಿಗೆ ಏನನ್ನೂ ಪ್ರತಿಕ್ರಿಯಿಸಲಿಲ್ಲ. ಅಷ್ಟರಲ್ಲಿ ಭೂಪೇಂದ್ರರವರು ಒಳಗೆ ಬರುತ್ತಾ, ಸರಿಯಾಗಿ ನೋಡು, ಕಾವ್ಯ ಮಗಳನ್ನು ನೋಡಲು ಯಾರು ಬಂದಿದ್ದಾರೆ ಎಂದು ಹೇಳುತ್ತಾ ಬಂದರು. ಅವರ ಹಿಂದೆ ಕಾವ್ಯಾಳ ಅಪ್ಪ ಅಮ್ಮ ಕೂಡ ಬಂದರು. ತಮ್ಮ ಮಗಳನ್ನು ನೋಡಿ ವಿಭಾ ಮತ್ತು ಸುರೇಶ್ ರವರಿಗೆ ಹೃದಯ ಬಗಿದುಕೊಂಡಿತು. ಅವರ ಕಾವ್ಯ ಒಂದು ಜೀವಂತ ಶವದಂತೆ ಕಾಣುತ್ತಿದ್ದಳು. ವಿಭಾರವರು ಒಮ್ಮೆಲೆ ಅವಳ ಬಳಿ ಹೋಗಿ ತನ್ನ ಮಡಿಲಲ್ಲಿ ತಬ್ಬಿಕೊಂಡು, ನನ್ನ ಮಗಳೇ, ನೀನು ಏನು ಮಾಡಿಕೊಂಡಿದ್ದೀಯಾ ಎಂದು ಅಳುತ್ತಾರೆ. ಸುರೇಶ್ ರವರು ಕೂಡ ಕಾವ್ಯಾಳ ಬಳಿಗೆ ಹೋಗಿ ಪ್ರೀತಿಯಿಂದ ತಲೆಯನ್ನು ನೇವರಿಸುತ್ತಾರೆ. ಕಾವ್ಯ ಒಮ್ಮೆ ಕೂಡ ತನ್ನ ಅಪ್ಪ ಅಮ್ಮನತ್ತ ನೋಡಲಿಲ್ಲ. ಸುರೇಶ್ ರವರು, ಕಾವ್ಯ ಏನಾದರೂ ಮಾತನಾಡು, ಹೀಗೆ ಮೌನವಾಗಿ ಇರಬೇಡ ಎಂದು ಹೇಳುತ್ತಾರೆ. ಭೂಪೇಂದ್ರರವರು ಮತ್ತು ಉಷಾರವರು ಕೂಡ ಅಲ್ಲೇ ನಿಂತಿದ್ದರು. ಅವರು ಕೂಡ ಎಲ್ಲವನ್ನೂ ಮಾಡಲು ಪ್ರಯತ್ನಿಸುತ್ತಿದ್ದರು. ಕಾವ್ಯ ಒಮ್ಮೆಲೆ, ನಾನು ನಿಮಗೆ ಹೊರೆ ಆಗಿದ್ದೀನಾ ಅಪ್ಪ ಎಂದು ನೇರವಾಗಿ ಸುರೇಶ್ ರವರಿಗೆ ಕೇಳುತ್ತಾಳೆ. ಅವಳ ಮಾತು ಕೇಳಿ ಎಲ್ಲರೂ ಶಾಂತರಾದರು. ವಿಭಾರವರು, ಇಲ್ಲ ಮಗಳೇ, ಅದು ಹಾಗಲ್ಲ, ನೀನು ತಪ್ಪಾಗಿ ಭಾವಿಸುತ್ತಿದ್ದೀಯಾ ಎಂದರು. ಹಾಗಲ್ಲ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದ್ದರೂ ನನ್ನ ಮದುವೆ ಬೇರೆ ಯಾರೊಂದಿಗೆ ಎಂದು ಕಾವ್ಯ ಅವಳು ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದಳು. ಸುರೇಶ್ ರವರು ಅವಳ ಬಳಿ ಕುಳಿತು, ಇಲ್ಲ ಮಗಳೇ, ಹಾಗೆ ಎಂದಿಗೂ ಯೋಚಿಸಬೇಡ. ಆ ಸಮಯದಲ್ಲಿ ನಮಗೆ ಏನು ಮಾಡಬೇಕೆಂದು ಗೊತ್ತಿರಲಿಲ್ಲ.
ಆದರೆ ನನ್ನ ಮಗಳೇ, ನೀನು ನನಗೆ ಹೊರೆ ಅಲ್ಲ ಎಂದರು. ಎಲ್ಲರೂ ಕಾವ್ಯಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಆದರೆ ಕಾವ್ಯ ಮತ್ತೆ ಮೌನವಾದಳು. ಕೆಲವೇ ಕ್ಷಣಗಳಲ್ಲಿ ಮಾತ್ರೆಗಳ ಪ್ರಭಾವದಿಂದ ಅವಳಿಗೆ ನಿದ್ರೆ ಬಂತು. ಅವಳು ನಿದ್ರಿಸುತ್ತಿರುವುದನ್ನು ನೋಡಿ ಎಲ್ಲರೂ ಕೋಣೆಯಿಂದ ಹೊರಗೆ ಹೋದರು. ವಿಭಾರವರು ಅಳುತ್ತಲೇ ಇದ್ದರು. ಉಷಾರವರು ಅವಳನ್ನು ಸಮಾಧಾನಪಡಿಸುತ್ತಿದ್ದರು. ಭೂಪೇಂದ್ರರವರು, ನೋಡಿ, ನೀವು ಚಿಂತೆ ಮಾಡಬೇಡಿ. ಕಾವ್ಯ ನಮ್ಮ ಮಗಳು. ನೀವು ಮತ್ತೆ ಬಂದಾಗ ಅವಳು ಸಂಪೂರ್ಣವಾಗಿ ಚೇತರಿಸಿಕೊಂಡಿರುತ್ತಾಳೆ ಎಂದು ನಾವು ಭರವಸೆ ನೀಡುತ್ತೇವೆ. ನಮ್ಮನ್ನು ನಂಬಿ ಎಂದರು. ಕೆಲವು ಸಮಯದ ನಂತರ ವಿಭಾ ಮತ್ತು ಸುರೇಶ್ರವರು ಹೊರಟು ಹೋದರು. ನೋಡುತ್ತಾ 1 ವಾರ ಕಳೆಯಿತು. ಆದರೆ ಕಾವ್ಯಳ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆಯಾಗಲಿಲ್ಲ. ಪ್ರತಿದಿನವೂ ಅವಳು ಖಿನ್ನತೆಗೆ ಒಳಗಾಗುತ್ತಿದ್ದಳು. ಉಷಾರವರು ಯಾವುದಾದರೂ ರೀತಿಯಲ್ಲಿ ಅವಳಿಗೆ ಜ್ಯೂಸ್ ಅಥವಾ ಸ್ವಲ್ಪ ತಿನ್ನುವಂತೆ ಮಾಡುತ್ತಿದ್ದರು. ಆದರೆ ಕಾವ್ಯಳ ಮೌನ ಉಷಾರವರನ್ನು ಒಳಗೊಳಗೆ ನೋಯಿಸುತ್ತಿತ್ತು. ಕಾವ್ಯಳ ಸ್ಥಿತಿಯನ್ನು ನೋಡಿದಾಗಲೆಲ್ಲ ಉಷಾರವರು ಮನಸ್ಸಿನಲ್ಲಿ ವಿವೇಕನನ್ನು ಶಪಿಸುತ್ತಿದ್ದರು. ಕಳೆದ 1 ವಾರದಲ್ಲಿ ವಿರಾಟ್ನಲ್ಲಿ ಯಾವುದೇ ಬದಲಾವಣೆಯಾಗಲಿಲ್ಲ. ಅವನಿಗೆ ಮೊದಲು ಕಾವ್ಯಳ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ, ಈಗಲೂ ಇಲ್ಲ. ಅವನು ಬೆಳಿಗ್ಗೆ ಬೇಗ ಆಫೀಸ್ಗೆ ಹೋಗಿ ರಾತ್ರಿ ತಡವಾಗಿ ಬರುತ್ತಿದ್ದನು. ಅವನು ಆಫೀಸ್ಗೆ ಹೋದಾಗ ಕಾವ್ಯ ನಿದ್ರಿಸುತ್ತಿದ್ದಳು. ಅವನು ವಾಪಸ್ ಬಂದಾಗಲೂ ಕಾವ್ಯ ನಿದ್ರಿಸುತ್ತಿದ್ದಳು. ಆಕಸ್ಮಿಕವಾಗಿ ಒಂದು ದಿನ ಅವಳು ಎಚ್ಚರವಾಗಿದ್ದರೂ ಅವರಿಬ್ಬರ ನಡುವೆ ಯಾವುದೇ ಮಾತುಕತೆ ನಡೆಯುತ್ತಿರಲಿಲ್ಲ. ಕಾವ್ಯ ಮೌನವಾಗಿದ್ದಳು ಮತ್ತು ವಿರಾಟ್ ಅವಳನ್ನು ನೋಡುತ್ತಿರಲಿಲ್ಲ. ಈ ಇಬ್ಬರ ಜೀವನ ಸ್ಥಗಿತಗೊಂಡಿದ್ದರೆ ವಿವೇಕ್ ತನ್ನ ಆನಂದದಲ್ಲಿ ಮುಳುಗಿದ್ದನು. ಮನೆಯಲ್ಲಿ ಇಡೀ ದಿನ ವಿಶ್ರಾಂತಿ ಪಡೆಯುವುದು, ಸ್ನೇಹಿತರೊಂದಿಗೆ ಪಾರ್ಟಿ ಮಾಡುವುದು, ರಾತ್ರಿ ಹೊರಗೆ ಹೋಗುವುದು ಮತ್ತು ಪ್ರತಿ ರಾತ್ರಿ ಹೊಸ ಹುಡುಗಿಯನ್ನು ಮನೆಗೆ ಕರೆತರುವುದು. ಈ ಸ್ವಾತಂತ್ರ್ಯದಿಂದ ಅವನು ಬಹಳ ಸಂತೋಷವಾಗಿದ್ದನು. ಕಾವ್ಯ ಮಾತ್ರ ತನ್ನ ಮನೆಯವರನ್ನು ಕೂಡ ನೆನಪಿಸಿಕೊಳ್ಳುತ್ತಿರಲಿಲ್ಲ. ಎಂದರೆ ಅದು ತುಂಬ ದೊಡ್ಡ ವಿಷಯವಾಗಿತ್ತು. ವರ್ಷ ತನ್ನನ್ನು ತಾನು ಸ್ವಲ್ಪ ಹತೋಟಿಯಲ್ಲಿಟ್ಟುಕೊಂಡಿದ್ದಳು. ಪ್ರತಿ ಕ್ಷಣವೂ ವಿರಾಟ್ನನ್ನು ನೆನಪಿಸಿಕೊಳ್ಳುತ್ತಿದ್ದರೂ ವಿರಾಟ್ ತನ್ನ ಜೀವನದಲ್ಲಿ ಮುಂದೆ ಹೋಗುತ್ತಾನೆ ಎಂದು ಅವಳಿಗೆ ಖಾತ್ರಿ ಇತ್ತು. ಆದರೆ ವಿರಾಟ್ ಮುಂದೆ ಹೋಗುವ ಬದಲು ತನ್ನನ್ನು ತಾನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುತ್ತಾನೆ ಎಂದು ಅವಳಿಗೆ ಗೊತ್ತಿರಲಿಲ್ಲ. ವರ್ಷಾಳ ಹೆಗಲ ಮೇಲೆ ತನ್ನ ಮನೆಯ ಜವಾಬ್ದಾರಿಯೂ ಇತ್ತು. ತನ್ನ ಅನಾರೋಗ್ಯದ ಬಗ್ಗೆ ಗರಿಮಾಳಿಗೆ ಹೊರತುಪಡಿಸಿ ಬೇರೆಯವರಿಗೆ ಹೇಳಿರಲಿಲ್ಲ. ತನ್ನ ಕಣ್ಣಿನ ಮುಂದೆ ತನ್ನ ಸಹೋದರಿ ಯಶಸ್ವಿಯಾಗುವುದನ್ನು ನೋಡಲು ಅವಳು ಬಯಸುತ್ತಿದ್ದಳು. ಹೀಗೆ ಮಾಡುವುದರಿಂದ ತಾನು ಹೋದ ನಂತರ ತನ್ನ ತಾಯಿ ತಂದೆಯನ್ನು ಅವಳು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂಬ ಖಾತ್ರಿ ಅವಳಿಗೆ ಇರುತ್ತಿತ್ತು. 1 ವಾರದ ನಂತರ ಮಧ್ಯಾಹ್ನ ಉಷಾರವರು ಬಲವಂತವಾಗಿ ಕಾವ್ಯಾಳಿಗೆ ಊಟವನ್ನು ತಿನ್ನಿಸಿ ಅವಳ ಕೋಣೆಯಿಂದ ಹೊರಗೆ ಬಂದರು. ಭೂಪೇಂದ್ರರವರು ಹೊರಗೆ ಸೋಫಾದಲ್ಲಿ ಕುಳಿತಿದ್ದರು. ಕಾವ್ಯ ಹೇಗಿದ್ದಾಳೆ ಎಂದು ಕೇಳುತ್ತಿರುವಂತೆ ಉಷಾರವನ್ನು ನೋಡುತ್ತಿದ್ದರು. ಉಷಾ ಅವರ ಮಾತನ್ನು ಅರ್ಥ ಮಾಡಿಕೊಂಡು, ಬಾಬಾಜಿ, ಸ್ವಲ್ಪ ಕೂಡ ಸರಿಯಾಗಿಲ್ಲ. ಕಾವ್ಯಾಳ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ಅವಳು ಈ ಆಘಾತದಿಂದ ಯಾವಾಗ ಹೊರಬರುತ್ತಾಳೆ ಗೊತ್ತಿಲ್ಲ. ನನಗೆ ತುಂಬ ಆತಂಕವಾಗುತ್ತಿದೆ ಎಂದರು. ಅವರು ಮಾತನಾಡುತ್ತಿರುವಾಗಲೇ ಒಂದು ಅಪರಿಚಿತ ಹುಡುಗಿಯ ಧ್ವನಿ ಕೇಳಿಸಿತು. ನಮಸ್ತೆ ತಾತ. ನಮಸ್ತೆ ಆಂಟಿ. ಭೂಪೇಂದ್ರ ಮತ್ತು ಉಷಾರವರು ಇಬ್ಬರು ಅವಳತ್ತ ನೋಡಿದರು. ನಾನು ಆರ್ತಿ, ಕಾವ್ಯಾಳ ಸ್ನೇಹಿತೆ. ಅವಳ ಮದುವೆಗೆ ಬರಲು ಆಗಲಿಲ್ಲ. ಆದರೆ ಇಂದು ವಿಭಾ ಆಂಟಿ ಜೊತೆ ಮಾತನಾಡಿದಾಗ ಕಾವ್ಯಾಳ ಸ್ಥಿತಿಯ ಬಗ್ಗೆ ತಿಳಿದುಕೊಂಡೆ. ನಾನು ಅವಳನ್ನು ಭೇಟಿಯಾಗಲು ಬಯಸುತ್ತೇನೆ ಆಂಟಿ ಎಂದಳು. ಉಷಾರವರು, ಬಾ ಮಗಳೇ, ನಾವೆಲ್ಲರೂ ಪ್ರಯತ್ನಿಸಿ ಸುಸ್ತಾಗಿದ್ದೇವೆ. ನೀನು ಅವಳಿಗೆ ತಿಳಿಸಿದರೆ ಬಹುಶಃ ಅವಳು ನಿನ್ನ ಮಾತನ್ನು ಕೇಳುತ್ತಾಳೆ. ಬಾ, ನನ್ನ ಜೊತೆ ಬಾ ಎಂದು ಹೇಳಿ ಅವಳನ್ನು ಕಾವ್ಯಾಳ ಕೋಣೆಯ ಕಡೆಗೆ ಕರೆದೊಯ್ದರು. ಉಷಾರವರು ಬಾಗಿಲು ತೆರೆದರು. ಕೋಣೆಯಲ್ಲಿ ಬೆಳಕು ಮಂದವಾಗಿತ್ತು. ಮಸುಕಾದ ಹಳದಿ ಬಣ್ಣದ ಸಡಿಲವಾದ ಸೂಟ್, ತಲೆ ಕೂದಲುಗಳು ಕಟ್ಟಿಕೊಂಡಿದ್ದವು. ಬಣ್ಣ ಕಳೆದುಕೊಂಡ ಮುಖ, ಬತ್ತಿದ ತುಟಿಗಳು. ಖಾಲಿ ಕಣ್ಣುಗಳಿಂದ ಕೋಣೆಯ ಕಿಟಕಿಯನ್ನು ನೋಡುತ್ತಾ ಅವಳು ಕುಳಿತಿದ್ದಳು. ಅವಳನ್ನು ನೋಡಿ ಆರ್ತಿಗೆ ಹೃದಯ ಬಿಗಿದುಕೊಂಡಿತು. ಆದರೆ ಮರುಕ್ಷಣವೇ ತನ್ನನ್ನು ತಾನು ಸಂಭಾಳಿಸಿಕೊಂಡು ಕಾವ್ಯಾಳ ಬಳಿ ಹೋದಳು. ಕಾವ್ಯಾಳಿಗೆ ಏನೂ ಅರಿವಿರಲಿಲ್ಲ. ಆರ್ತಿ ಅವಳ ಬಳಿಗೆ ಹೋಗಿ ಕಾವ್ಯ ಎಂದು ಕರೆದಳು. ಆರ್ತಿಯ ಮಾತು ಕೇಳಿ ಕಾವ್ಯ ಹಿಂತಿರುಗಿ ನೋಡಿದಳು. ಆಶ್ಚರ್ಯದಿಂದ ಆರ್ತಿ ಎಂದು ಅಷ್ಟೇ ಹೇಳಿದಳು. ಆದರೆ ಆರ್ತಿ ಅವಳ ಗಲ್ಲದ ಮೇಲೆ 1 ಬಾರಿ ತಟ್ಟಿದಳು. ಕಾವ್ಯ ತನ್ನ ಗಲ್ಲದ ಮೇಲೆ ಕೈ ಇಟ್ಟುಕೊಂಡು ಆರ್ತಿಯನ್ನು ಕಣ್ಣೀರಿನಿಂದ ನೋಡುತ್ತಿದ್ದಳು. ಉಷಾರವರು ಕೂಡ ಆರ್ತಿಯ ಕೆಲಸ ನೋಡಿ ಅಚ್ಚರಿಗೊಂಡರು. ಆರ್ತಿ, ನೀನು ಏನು ನಾಟಕ ಮಾಡುತ್ತಿದ್ದೀಯಾ? ನಗಬೇಡ, ಮಾತನಾಡಬೇಡ, ತಿನ್ನಬೇಡ, ಕುಡಿಯಬೇಡ. ಹಾಗಾದರೆ ನೀನು ಏನು ಮಾಡಬೇಕೆಂದುಕೊಂಡಿದ್ದೀಯಾ? ಹೀಗೆ ಜೀವಂತ ಶವದಂತೆ ಇಡೀ ಜೀವನ ಇರಬೇಕಾ ಎಂದು ಕೇಳಿದಳು. ಕಾವ್ಯ ಅವಳ ಮಾತುಗಳಿಗೆ ಯಾವುದೇ ಉತ್ತರ ನೀಡಲಿಲ್ಲ ಮತ್ತು ತನ್ನ ಮುಖವನ್ನು ತಿರುಗಿಸಿಕೊಂಡಳು. ಉಷಾರವರ ಕಣ್ಣುಗಳು ತುಂಬಿಕೊಂಡವು. ಆರ್ತಿ ಅವಳ ಮುಂದೆ ಬಂದು, ಆ ಕೆಟ್ಟ ವಿವೇಕ್ ನಿನಗೆಲ್ಲವೂ ಆಗಿದ್ದಾನೆಯೇ? ಈ ಜನರು ಏನೂ ಅಲ್ಲವಾ ಎಂದು ಕೇಳಿದಳು. ಅವಳು ಉಷಾರವರನ್ನು ತೋರಿಸುತ್ತಾ ಹೇಳಿದಳು,
ನಿನ್ನನ್ನು ಬಿಟ್ಟು ಹೋದವನು ನಿನ್ನ ಬಗ್ಗೆ ಒಮ್ಮೆ ಯೋಚಿಸದ, ನಿನ್ನ ಅಭಿಮಾನದ ಬಗ್ಗೆ ಯೋಚಿಸದವನಿಗಾಗಿ ನೀನು ನಿನ್ನನ್ನು ನಾಶ ಮಾಡಿಕೊಳ್ಳುತ್ತಿದ್ದೀಯಾ ಏಕೆ? ಅವಳ ಮಾತುಗಳು ಕಾವ್ಯಳನ್ನು ಅಳುವಂತೆ ಮಾಡಿದವು. ತನ್ನ ಹೃದಯದಲ್ಲಿ ದೀರ್ಘಕಾಲದಿಂದ ಹೂತು ಹೋಗಿದ್ದ ದುಃಖ ಆಕೆಯ ಕಣ್ಣೀರಿನ ರೂಪದಲ್ಲಿ ಹೊರಬಂದಿತು. ಆರತಿ ಅವಳ ಕೈಯನ್ನು ಹಿಡಿದು ಕನ್ನಡಿಯ ಮುಂದೆ ಕರೆದೊಯ್ದಳು ಮತ್ತು ಕೋಪದಿಂದ ಅವಳನ್ನು ನೋಡುತ್ತಾ, ನೋಡು ನೀನು, ಇದು ನಿಜವಾಗಿಯೂ ಕಾವ್ಯಾಳೇನಾ? ಇಲ್ಲ, ನಿಜವಾದ ಕಾವ್ಯ ಸತ್ತಿದ್ದಾಳೆ ಮತ್ತು ನೀನೇ ಅವಳನ್ನು ಕೊಂದಿದ್ದೀಯಾ ಎಂದಳು. ಇಷ್ಟಕ್ಕೂ ನೀನು ಏನು ಮಾಡಲು ಬಯಸುತ್ತೀಯಾ? ಈ ಆಂಟಿಯನ್ನು ನೋಡು, ರಾತ್ರಿ ಹಗಲು ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೊರಗೆ ಕುಳಿತಿದ್ದ ತಾತನ ಗಂಟಲಿನಲ್ಲಿ ಆಹಾರವೂ ಇಳಿಯುತ್ತಿಲ್ಲ. ಇಲ್ಲಿ ಈ ಇಬ್ಬರು ನಿನ್ನನ್ನು ಈ ರೀತಿ ನೋಡಿ ನೋವನ್ನು ಅನುಭವಿಸುತ್ತಿದ್ದಾರೆ. ಅಲ್ಲಿ ನಿನ್ನ ತಾಯಿ ತಂದೆ ನೋಯುತ್ತಿದ್ದಾರೆ ಮತ್ತು ನೀನು ಆ ಕೆಟ್ಟ ಹುಡುಗನಿಗಾಗಿ ನೋಯುತ್ತಿದ್ದೀಯ. ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಅವರನ್ನು ಕೊಲ್ಲುವ ಬದಲು ಒಮ್ಮೆಲೇ ಎಲ್ಲರನ್ನೂ ಕೊಂದು ಬಿಡು. ಒಬ್ಬ ತಾಯಿ ಮಗನಾಗಿ ವಿವೇಕನನ್ನು ಮರೆತಿದ್ದಾರೆ, ನೀನು ಏಕೆ ಮರೆಯಲು ಆಗುವುದಿಲ್ಲ ಎಂದು ಹೇಳಿದಾಗ ಕಾವ್ಯ ಒಮ್ಮೆಲೇ ಕೋಪದಿಂದ ಕೂಗಿದಳು, ಅದು ಅಷ್ಟು ಸುಲಭವಲ್ಲ ಎಂದು. ಮುಂದುವರಿಯುವುದು.